ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಬರುತ್ತೆ. ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಅರೆಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡ್ಕೊಳ್ಳಿ, ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ, ಆಗ ಮಾತ್ರ ನಿಮಗೆ ಇದು ಅರ್ಥ ಆಗತ್ತೆ. ಸ್ಕಿಪ್ ಮಾಡ್ದಿರ ನೋಡಿ. ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನಾನಿಲ್ಲಿ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈ 2 ಚೈನ್ಸ್ ಎಷ್ಟು ಹೈಟ್ ಇದೆಯೋ ಅಷ್ಟಕ್ಕೆ ನಾನು ಕಂಬನ ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಅದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಇದ್ರ ಪಕ್ಕಕ್ಕೇನೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ನಾನು ಈ 2 ಚೈನ್ಸ್ ಏನಿದೆ ಇದನ್ನ ಸಹ ಒಂದು ಕಂಬ ಅಂತ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲಿ 4 ಕಂಬನ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು 2 ಚೈನ್ಸ್ ಹಾಕೊಳ್ತೇನೆ. 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಇವಾಗ 2ನೇ ಕಂಬ 3 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಬಟ್ಟೆ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ 4 ಕಂಬನ ಮಾಡ್ಕೋಬೇಕು. ನೋಡಿ, ನಾನು 4 ಕಂಬ 2 ಚೈನ್ 4 ಕಂಬ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ 2 ಚೈನ್ ಹಾಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಗ್ಯಾಪ್ ಏನ್ ಬಿಟ್ಟಿದೆ ಅಲ್ಲಿಗೆ ನಾನು ಮತ್ತೆ ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು 2 ಸರಿ ಮಾತ್ರ ನಾನು 4 ಕಂಬನ ಹಾಕೊಂಡಿದ್ದೀನಿ. ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಟೋಟಲಿ ನಾನು 7 ಕಂಬನ ಹಾಕೊಳ್ತೀನಿ. ಅದಕ್ಕೋಸ್ಕರ ನಾನು ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂದಿದ್ದು. ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನ್. 1 ಆಯ್ತು 2 ಆಯ್ತು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಟೋಟಲಿ 7 ಕಂಬನ ಮಾಡ್ಕೊಳ್ತೀನಿ. ಇದು ನೀಟಾಗಿ ನೀವು ಹಾಕೋಬೇಕು, ಅವಾಗ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನಾನು ಇಲ್ಲಿ ವಿಡಿಯೋ ಮಾಡುವಾಗ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ, ಅದಕ್ಕೆ ಸ್ವಲ್ಪ ವೇರಿಯೇಷನ್ಸ್ ಬರ್ಬೋದು. ಬಟ್ ನೀವು ಕೂತ್ಕೊಂಡು ಟ್ರೈ ಮಾಡಿದಾಗ ನೀಟಾಗಿ ಬರುತ್ತೆ. 5 ಆಗಿದೆ. ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈಗ ಟೋಟಲಿ ನಾನು 1 2 3 4 5 6 7 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡ್ಕೊಳ್ಳಿ, ನಾನು 1 2 3 4 5 6 7 ಈ ರೀತಿಯಾಗಿ ನಾನು 7 ಕಂಬನ ಹಾಕೊಂಡು ಈಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ನಾನು ಟರ್ನ್ ಮಾಡ್ಕೊಂಡು ಇಲ್ಲಿ ಏನು ಇಲ್ಲಿ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ನೋಡಿ, ಅಲ್ಲಿಗೆ ಈ 7 ಕಂಬನ ನೀಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 7th ಕಂಬದ ಮೇಲೆ ಏನು ಗ್ಯಾಪ್ ಇದೆ ಅಲ್ಲಿಗೆ ಇದನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಈ ರೀತಿಯಾಗಿ ಕಾಣತ್ತೆ. ನೆಕ್ಸ್ಟ್ ಮತ್ತೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 2 ಚೈನ್ಸ್ ಹಾಕೊಳ್ತೇನೆ. 1 2 ಚೈನ್ಸ್ ಹಾಕೊಂಡು ಇಲ್ಲಿ ಏನು 4th ಕಂಬದ ಮೇಲೆ ಗ್ಯಾಪ್ ಕಾಣ್ತಿದೆ ನೋಡಿ, ಅಲ್ಲಿಗೆ ನಾನು ಇಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ.
2 ಚೈನ್ಸ್ ಹಾಕೊಂಡು ಆ 7 ಕಂಬನ ಲಾಕ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ 4 ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿ ಈಗ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಈ 2 ಚೈನ್ಸ್ ಎಷ್ಟಿದೆ ಅಷ್ಟು ಗ್ಯಾಪ್ಗೆ ನಾನು ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ ಕಂಬಗಳೆಲ್ಲ ಯೂನಿಫಾರ್ಮ್ ಆಗಿ ಇದು ಲೂಸ್ ಆಗಿರೋದ್ರಿಂದ ಈ ರೀತಿಯಾಗಿ ಇಟ್ಕೊಳ್ಳಿ ಈ 7 ಚೈನ್ಸ್ ನ, ಆಗ ನೀಟಾಗಿ ಬರುತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಇಲ್ಲಿ ಏನು 7 ಚೈನ್ಸ್ ಇದೆ ಅದ್ರ ಪೂರ್ತಿನೂ 16 ಕಂಬಗಳನ್ನ 16 ಡಬಲ್ ಕ್ರೋಶೆಟ್ಸ್ ನ ಹಾಕೊಂಡು ಫಿಲ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಯೂನಿಫಾರ್ಮ್ ಆಗಿ ಬರ್ತಿದೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 7 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾವು ನೀಟಾಗಿ 16 ಕಂಬನ ಈ 7 ಚೈನ್ಸ್ ಪೂರ್ತಿ ನೀಟಾಗಿ ಹಾಕೊಂಡು ಫಿಲ್ ಮಾಡ್ಕೋಬೇಕು. ನೋಡಿ ನಾನು ಟೋಟಲಿ 16 ಕಂಬನ ಈಗ ಈ 7 ಚೈನ್ಸ್ಗೆ ಹಾಕೊಂಡಿದ್ದೀನಿ. ಹಾಕೊಂಡಿದ್ದಾದ್ಮೇಲೆ ಈಗ ಏನ್ ಮಾಡ್ಬೇಕಂದ್ರೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ಈ 2 ಚೈನ್ಸ್ ಗ್ಯಾಪ್ ಅಷ್ಟು ಬರುತ್ತೆ ಅಲ್ಲಿಗೆ ಮತ್ತೆ ನಾನು 4 ಕಂಬಗಳನ್ನ ಹಾಕೊಳ್ತೀನಿ. ಅದು ನೀಟಾಗಿ ಹಾಕೊಂಡ್ರೆ ಈಕ್ವಲ್ ಆಗಿ ಬರಬೇಕು. ನೋಡಿ ಇಲ್ಲಿ 2 ಚೈನ್ಸ್ ಗ್ಯಾಪ್ ಹೆಂಗ್ ಬರತ್ತೋ ಇದೇ ರೀತಿ ಕಂಟಿನ್ಯೂಷನ್ ಆಗತ್ತೆ. ಮತ್ತೆ 4 ಚೈನ್ಸ್ ಹಾಕೋಬೇಕು. 4 ಡಬಲ್ ಕ್ರೋಶೆಟ್ಸ್ 1 2 3 4. ನೋಡಿ ಇದೇ ರೀತಿ 4 ಡಬಲ್ ಕ್ರೋಶೆಟ್ಸ್ 2 ಚೈನ್ಸ್ 4 ಡಬಲ್ ಕ್ರೋಶೆಟ್ಸ್. ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ 4 ಡಬಲ್ ಕ್ರೋಶೆಟ್ಸ್ ನ 2 ಟೈಮ್ಸ್ ಹಾಕೊಂಡಿದೀವಿ. ಬಟ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 3 ಟೈಮ್ಸ್ ಹಾಕೋಬೇಕು. ಯಾಕಂದ್ರೆ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಇಲ್ಲಿ ಮಿಡಿಲ್ ಬಂದಾಗ ಇಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಆರ್ಚ್ ಬರೋದಕ್ಕೋಸ್ಕರ ನೆಕ್ಸ್ಟ್ 4 ಚೈನ್ಸ್ ಬರುತ್ತೆ. 4 ಕಂಬ ಹಾಕೊಂಡಿದ್ದಾದ್ಮೇಲೆ 2 ಚೈನ್ಸ್ 4 ಕಂಬ 2 ಚೈನ್ಸ್ 4 ಕಂಬ ಹಾಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು 7 ಕಂಬ 7 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು ಈ 4th ಕಂಬ ಮೇಲೆ ಲಾಕ್ ಮಾಡಿ ಫ್ರಂಟ್ ಟರ್ನ್ ಮಾಡಿ 16 ಕಂಬ ಹಾಕೊಂಡು 4 ಡಬಲ್ ಕ್ರೋಶೆಟ್ಸ್ ಹಾಕೊಳ್ತಾ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಕಂಟಿನ್ಯೂಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಎಂಡಿಂಗ್ ಅಲ್ಲಿ ಈ ರೀತಿಯಾಗಿ 4 ಚೈನ್ಸ್ 2 ಟೈಮ್ಸ್ ಬರೋ ತರ ಮಾಡ್ಕೊಂಡು 4 ಕಂಬನ ಹಾಕೊಂಡು ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಡಿಂಗ್ ಅಲ್ಲಿ 4 ಕಂಬನ 2 ಟೈಮ್ಸ್ ಹಾಕೋಬೇಕು ಅಷ್ಟೇ. ಇದು ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಓನ್ಲಿ 1 ಆರ್ಚ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಏನು 2 ಚೈನ್ಸ್ ಮೇಲೆ ಗ್ಯಾಪ್ ಇತ್ತು ಅಲ್ಲಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದ್ಮೇಲೆ ನಾನು 1 2 3 ಚೈನ್ಸ್ ಹಾಕೊಂಡು ಇಲ್ಲಿ ಏನ್ ನೆಕ್ಸ್ಟ್ 2 ಚೈನ್ಸ್ ಇದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ಎಲ್ಲೆಲ್ಲಿಗೆ ಲಾಕ್ ಮಾಡ್ತಿದ್ದೀನಿ ಅಲ್ಲಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಈ 2 ಚೈನ್ಸ್ ಮೇಲೆ ಲಾಕ್ ಮಾಡ್ಕೊಂಡು 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಆ 3 ಚೈನ್ಸ್ ಅನ್ನ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಇಲ್ಲಿ ಏನ್ 2 ಚೈನ್ಸ್ ಇದೆ ಅದಕ್ಕೆ ನಾನು ಈ ರೀತಿಯಾಗಿ 3 ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದ ಆದ್ಮೇಲೆ ನಾನೀಗ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ 2 ಚೈನ್ಸ್ಗೆ ಲಾಕ್ ಮಾಡಿದಾದ್ಮೇಲೆ 2 ಸಿಂಗಲ್ ಕ್ರೋಶೆ ಹಾಕೊಂಡು ಟೋಟಲ್ 3 ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ 3 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಇದೆ ಅದನ್ನ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ನಾನು ಇದನ್ನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬ ಫಸ್ಟ್ ಕಂಬದ ಮೇಲೆ ಬಿಟ್ಟು ಗ್ಯಾಪು
ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ಗಳೇನಿದೆ ಅಲ್ಲಿ ನಾನು 4 ಕಂಬಗಳನ್ನ ಕಂಟಿನ್ಯೂಸ್ ಆಗಿ ಪಕ್ಕದಲ್ಲೇ ಹಾಕೊಳ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ಕಂಬದ ಮೇಲೆ ಗ್ಯಾಪ್ ಏನಿರುತ್ತೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನೀವು ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಅಲ್ದಿದ್ರು ಕಂಬದ ಮಧ್ಯದಲ್ಲೂ ಸಹ ನೀವು ಆರಾಮಾಗಿ ಹಿಂಗೆ 4 ಸಿಂಗಲ್ ಡಬಲ್ ಕ್ರೋಶೆಟ್ಸ್ನ ಹಾಕೋಬೇಕು. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನೋಡಿ ಒಂದು ಕಂಬದ ಮೇಲೆ ಗ್ಯಾಪ್ ಬಿಟ್ಟು ಈಗ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಒಂದು ಕಂಬದ ಮೇಲೆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿರುತ್ತೆ ನೋಡಿ ಅಲ್ಲಿಗೆ ನಾವು ಕಂಬಗಳನ್ನ ಮಾಡ್ಕೋಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಒಂದು ಕಂಬ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 2 ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಒಂದು ಕಂಬ ಗ್ಯಾಪ್ ಇಟ್ಟು ನೆಕ್ಸ್ಟ್ ಕಂಬದ ಮೇಲೆ 4 ಕಂಬನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾನು 3 ಸರಿ 4 ಕಂಬ ಒಂದು ಗ್ಯಾಪ್ ಬಿಟ್ಟು 3 ಚೈನು 4 ಕಂಬ ಒಂದು ಗ್ಯಾಪ್ ಬಿಟ್ಟು 3 ಚೈನ್ 4 ಕಂಬ ಹಾಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ನೋಡಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಏನು 2 ಚೈನ್ಸ್ ಇದೆ 4 ಕಂಬ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲೇ 2 ಡಬಲ್ ಕ್ರೋಶೆಟ್ಸ್ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆಟ್ಸ್ 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಇಲ್ಲಿ 2 ಚೈನ್ಸ್ಗೆ ಏನ್ 3 ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡಿದ್ದೆ ಅದೇ ರೀತಿ ಇಲ್ಲಿ 3 ಸಿಂಗಲ್ ಕ್ರೋಶೆಟ್ಸ್ ಮಾಡಿದ್ದಾದ್ಮೇಲೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಂದ್ರೆ ನೆಕ್ಸ್ಟ್ ಇಲ್ಲಿ 2 ಚೈನ್ಸ್ ಬರುತ್ತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಬಟ್ ಎಂಡಿಂಗ್ ಅಲ್ಲಿ ನಾನು ಹೇಗ್ ಲಾಕ್ ಮಾಡ್ಕೋಬೇಕು ಅಂದ್ರೆ ಈ 4th ಕಂಬದ ಮೇಲೆ ಲಾಕ್ ಏನ್ ಕಾಣ್ತಿದೆ ಅಲ್ಲಿಗೆ ಗ್ಯಾಪ್ಗೆ ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ಬರುತ್ತೆ. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ಏನ್ ಲಾಕ್ ಮಾಡಿದೀವಿ ನೋಡಿ ರೆಡ್ ಕಲರ್ ಥ್ರೆಡ್ ಅನ್ನ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಇಲ್ಲಿ ಯೂಸ್ ಮಾಡಿರೋದನ್ನೇ ಥರ್ಡ್ ಸ್ಟೆಪ್ಗೂ ಯೂಸ್ ಮಾಡ್ಕೊಳ್ಳಿ. ಇಲ್ಲ 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಲಾಕ್ ಮಾಡಿದಾದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಇಲ್ಲಿ ಏನಿದೆ ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಏನ್ ಲಾಕ್ ಮಾಡಿರ್ತೀವಿ 3 ಚೈನ್ಸ್ ಅದ್ರ ಮೇಲೆಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಆಗತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇಲ್ಲಿ ಏನ್ 3 ಚೈನ್ಸ್ ಕಾಣ್ತಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನಿಲ್ಲಿ 7 ಕಂಬನ ಈ 3 ಚೈನ್ಸ್ ಗ್ಯಾಪ್ಗೆ ಹಾಕೊಳ್ತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 3 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನೀವು ಇಲ್ಲಿ ಒಂದು ಲಾಕು ಇಲ್ಲಿ ಒಂದು ಲಾಕ್ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ಈ ಸಿಂಗಲ್ ಕ್ರೋಶೆಟ್ಸ್ ಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಇನ್ನು ಗೆಟಪ್ ಚೆನ್ನಾಗಿ ಬರುತ್ತೆ. ಬಟ್ ನಾನು ಮಿಡಿಲ್ ಅಲ್ಲಿ 3 ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡಿರೋದ್ರಿಂದ 3 ಸ್ಮಾಲ್ ಡಬಲ್ ಕ್ರೋಶೆಟ್ಸ್ ಬರ್ತಿದೆ. ನೀವು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಈ ಸೆಕೆಂಡ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 3 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 4 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಇದಕ್ಕೆ ಪಿಕೋ ಮಾಡ್ಕೊಳ್ತಾ ಇದ್ದೀನಿ. 4th ಕಂಬ ಏನಿದೆ ಅದಕ್ಕೆ ಪಿಕೋ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು
ಸೇಮ್ 3 ಚೈನ್ಸ್ಗೆ ನಾನು ಇನ್ನ 3 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 3 ಡಬಲ್ ಕ್ರೋಶೆ ಮತ್ತೆ 4th ಡಬಲ್ ಕ್ರೋಶೆಗೆ ನಾನು ಪಿಕೋ ಮಾಡಿಕೊಂಡು ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೋಟಲಿ ಇಲ್ಲಿ 7 ಡಬಲ್ ಕ್ರೋಶೆಟ್ಸ್ ಬಂದಿದೆ. ಇದನ್ನ ಇವೆರಡು ಕಂಬ ಇಲ್ಲಿ 4 ಕಂಬಸ್ ಏನಿದೆ ಎರಡರ ಮಧ್ಯೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 3 ಚೈನ್ಸ್ ಏನಿದೆ ಅದಕ್ಕೆ 7 ಕಂಬ ಮಧ್ಯದಲ್ಲಿರೋ ಕಂಬಗೆ ಪಿಕೋ ಮಾಡ್ಕೋಬೇಕು. 4th ಕಂಬಗೆ ನೋಡಿ 1 2 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ 1 ಕಂಬ ಆಗತ್ತೆ. ನೋಡಿ ಇಲ್ಲಿ 4ನೇ ಕಂಬ ಮಾಡ್ಕೊಂಡಿದ್ದೀನಿ. 4ನೇ ಕಂಬ ಮಾಡ್ಕೊಂಡು 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಈ 4th ಕಂಬ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ಸ್ 3 ಕಂಬ 1 2 3 ಈ ರೀತಿಯಾಗಿ 7 ಕಂಬನ ನಾವು ಮಾಡ್ಕೋಬೇಕು. ಮತ್ತೆ ಇಲ್ಲಿ ಏನು 2 ಕಂಬದ ಮಧ್ಯೆ ಗ್ಯಾಪ್ ಕಾಣ್ತಿದೆಯೋ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಸೇಮ್ ಈ 3 ಚೈನ್ಸ್ಗೆ 3 ಕಂಬ 4th ಕಂಬಗೆ ಪೀಕ್ ಕೊಟ್ಟು 3 ಕಂಬ ಮಾಡ್ಕೊಳ್ತಾ ಪೂರ್ತಿ ಡಿಸೈನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫೈನಲಿ ಫುಲ್ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಇಲ್ಲಿ ಏನು 7 ಕಂಬ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು 3rd ಸಿಂಗಲ್ ಕ್ರೋಶೆ ಇಲ್ಲಿ 3 ಸಿಂಗಲ್ ಕ್ರೋಶೆ 3rd ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ಇಲ್ಲಿ ಕಂಬಗೋಸ್ಕರ ಕುಚ್ಚುಗೋಸ್ಕರ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಕುಚ್ಚುಗೋಸ್ಕರ 3 ಚೈನ್ಸ್ ಹಾಕೊಂಡು ಇಲ್ಲಿ ಏನು ಫೈನಲ್ ಕಂಬ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಂದ್ರೆ 3 ಚೈನ್ಸ್ ಲಾಕ್ ಮತ್ತೆ 3 ಕಂಬ ಮತ್ತೆ 3 ಚೈನ್ಸ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ಗೆ ಈ ರೀತಿಯ ಕಂಬಗಳನ್ನ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಇಲ್ಲಿ ಎಂಡಿಂಗ್ ಅಲ್ಲಿ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಡಿಸೈನ್ ಇಷ್ಟೇ ಪ್ಲೈನ್ ಆಗಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು 3 ಚೈನ್ಸ್ ಏನ್ ಹಾಕೊಂಡು ಇಲ್ಲಿ ಕುಚ್ಚಿಗೆ ಕಟ್ಕೋಬೇಕು. ಪ್ರೊಸೀಜರ್ ಇಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ. ಇದೊಂದು ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಿ ಏನು ಗ್ಯಾಪ್ ಇದೆ ಇಲ್ಲಿಗೆ ಬೀಡನ್ನ ಹಾಕೊಂಡಿದ್ರು ಅಂದ್ರೆ ಸ್ಟಿಚ್ ಮಾಡಿದ್ರು, ಇಲ್ಲಿ ಸ್ಟೋನ್ ಚೈನ್ ಅನ್ನ ಅಂಟಿಸ್ಕೊಂಡಿದ್ರು. ಬನ್ನಿ ಇದು ಕುಚ್ಚೆಲ್ಲ ಕಟ್ಟಿ ಆದ್ಮೇಲೆ ಕಾಣತ್ತೆ ಅಂತ ನೋಡೋಣ. ನೋಡಿ ಇದು ದೊಡ್ಡ ಡಿಸೈನ್ ಆಗಿರೋದ್ರಿಂದ ನಾನು ಡಬಲ್ ಆರ್ಚ್ ಅನ್ನ ಮಾಡ್ಕೊಂಡಿದ್ದೆ. ನಾನು ವೆರೈಟಿ ಆಗಿ ಇಲ್ಲಿ ಒಂದು ಕಲರ್ ಇಲ್ಲಿ ಒಂದು ಕಲರ್ ಹಾಕೊಂಡಿದ್ದೀನಿ. ನಿಮ್ಗೆ ರ್ಯಾಂಡಮ್ ಕಲರ್ ಬೇಕಂದ್ರೂ ಈ ರೀತಿಯಾಗಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಬೀಡನ್ನ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಸ್ಟೋನ್ ಚೈನ್ ಅಂಟಿಸಿದ್ರು, ನಾನು ಅಂಟಿಸಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿ ಬಂತು ಡಿಸೈನ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ವೆಯ್ಟ್ ಮಾಡ್ತಿದ್ದೆ ಯಾವಾಗ ಹೇಳ್ಕೊಡ್ತೀನಿ ಅಂತ. ಫೈನಲಿ ಇವತ್ತು ಆಯ್ತು. ನೋಡಿ ನಾನು ಈ ರೀತಿಯಾಗಿ ಇದು ದೊಡ್ಡ ಆರ್ಚ್ ಆಗಿರೋದ್ರಿಂದ ಬೀಡನ್ ಮಿಡಿಲ್ ಅಲ್ಲಿ ಇಟ್ಟು ಈ ರೀತಿಯಾಗಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು. ನಾನು ಯಾವ್ದಾದ್ರು ಸ್ಯಾರಿಗೆ ಟ್ರೈ ಮಾಡ್ತೀನಿ. ನೀವು ಯಾವ್ದಾದ್ರು ಸ್ಯಾರಿಗೆ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ ಸ್ಯಾರಿಗೂ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಶೇರ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೇ ನೋಡ್ತಿದ್ದೀರಾ. ರ್ಯಾಂಡಮ್ ಆಗ್ಬೇಕಂದ್ರೆ ನೀವು ಮಲ್ಟಿ ಕಲರ್ ಅಲ್ಲಿ ಸಹ ಅಂದ್ರೆ ಇಲ್ಲಿ ಥ್ರೆಡ್ ಅನ್ನ ನೀವು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಹಾಕೋಬೇಕು. ಈ ಥ್ರೆಡ್ ಏನ್ ಇರುತ್ತೆ ಇದನ್ನ ಕುಚ್ಚಿಗೆ ಸೇರಿಸಿ ಕಟ್ಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮರೀದೆ ಒಂದು ಲೈಕ್ ಕೊಡಿ. ನೀವು ಈ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.